ಯಜಮಾನ್ರೆ ಯಾವ ಊರು? ಬೇವೂರು ಬೇವೂರ ನೀವು? ಬೇವೂರ ಹತ್ರ ಬೇವೂರೇ ಬೇವೂರೇ. ಅಕ್ಕಪಕ್ಕ ಯಾವ ಊರು ಇಲ್ಲ? ಕುಡ್ಕೆ ಬೇವೂರ ಇಲ್ಲ ಬೇವೂರು ಮಂಡ್ಯನ? ಬೇವೂರು. ಕುಡ್ಕೆ ಬೇವೂರು. ಎಣ್ಣೆ ಎಷ್ಟು ಹೊಡದ್ರಿ? ಎಣ್ಣೆ ಏನು ಒಂದೇ ಒಂದೇ. ಹೆಂಡತಿ ಮಕ್ಳು ಯಾರು ಇಲ್ಲ? ಯಾರು ಎಲ್ಲ ಸುತ್ತೋಗವ್ರೆ. ಎಲ್ರಿಗೂ ನಮಸ್ಕಾರ. ಶಂಕರಪ್ಪ ಅನ್ನುವಂಥ ವ್ಯಕ್ತಿ ನಮ್ಮ ಒಂದು ಹಿರಿಯರ ಪುಣ್ಯಧಾಮಕ್ಕೆ 23ನೇ ಇಸ್ವಿನಲ್ಲಿ ಜುಲೈ ತಿಂಗಳಿನಲ್ಲಿ ಬಂದಿರ್ತಾರೆ. ಈಗ 26ನೇ ವರ್ಷ, 3 ವರ್ಷಗಳ ಕಾಲ ನಮ್ಮ ಒಂದು ಹಿರಿಯರ ಪುಣ್ಯಧಾಮದಲ್ಲಿ ಆರೈಕೆ ಮತ್ತು ಆಶ್ರಯ ಪಡೆದಿದ್ದಾರೆ. ಇವತ್ತು ಅವ್ರ ಮಗ ಬಂದಿದ್ದಾರೆ, ಭಾಳ ಖುಷಿ ಆಯಿತು. ಪ್ರಮೋದ್ ಅಂತೇಳಿ ಇವರ ಹೆಸರು. ನಮ್ಮ ಶಂಕರಪ್ಪ ಅವ್ರಿಗೆ ಇವರು ಅಕ್ಕ ಮಗನಣ್ಣ, ಅಕ್ಕ ಮಗ. 3 ವರ್ಷ ಕಳೆದಿದೆ. ಇವಾಗ ಯಾರು ಶೇಖರ್ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಆಗಿತ್ತು. ಅವರ ಒಂದು ಒತ್ತಡೆಗೆ ಅವರೇನೋ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಸ್ವಲ್ಪ ಸಾಲದ ಸುಳಿನಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಹಾಗಾಗಿ ನನಗೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಬೇಕು ಅಂತೇಳಿ ಕಾಲ್ ಮಾಡಿರ್ತಾರೆ. ಅವಾಗ ಸ್ವತಃ ಇವರು ತಾಯಿ ಪ್ರೇಮ ಅನ್ನುವಂಥವ್ರು ಕಾಲ್ ಮಾಡ್ತಾರೆ. ನೀವು ಯಾರಮ್ಮ ಅಂತ ಕೇಳಿದಾಗ ನಾನು ಶಂಕರಪ್ಪ ಅವರ ಹೆಂಡತಿ ಅಣ್ಣ ಅಂತ ಹೇಳ್ತಾರೆ. ಏನಾಗಬೇಕಿತ್ತಮ್ಮ ಅಂತೀನಿ, ಈ ಥರ ಒಂದು ಸ್ವಲ್ಪ ಆಧಾರ್ ಕಾರ್ಡ್ ಬೇಕಿತ್ತು ಅಂತಾರೆ. ಯಾಕಮ್ಮ ಗಂಡ ಬೇಡವಾ ಅಂತೀನಿ. ಇಲ್ಲಣ್ಣ ನಾನು ಬಂದು ನಿಮ್ಮ ಆಶ್ರಮಕ್ಕೆ ಸೇರ್ಕೊಂಡ್ಬರ್ತೀನಿ, ನಮ್ಮ ಪರಿಸ್ಥಿತಿ ಹಂಗಾಗಿದೆ, ದಯಮಾಡಿ ನೀವು ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಹುಡುಗ ಸೂಸೈಡ್ ಮಾಡ್ಕೊಳ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ. ಸೊ ಅದಾಗೋದು ಬೇಡ ಅಂತೇಳಿ ನಾನೇನು ಮಾಡ್ತೀನಿ, ಅವ್ರು ಕಾಲ್ ಮಾಡೋಕ್ಕೆ ಹೇಳಿ ಅಂತೀನಿ. ಕಾಲ್ ಮಾಡಿರ್ತಾರೆ. ಆಧಾರ್ ಕಾರ್ಡ್ನ ಇನ್ನೊಂದು ಸಾರಿ ನೆಕ್ಸ್ಟು ಯಾವುದೇ ವಿಚಾರದಲ್ಲೂ ಕಾಲ್ ಮಾಡಬಾರ್ದು, ನೀವು ಆಧಾರ್ ಕಾರ್ಡ್ನ ಕಳಿಸ್ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತ ಕಳಿಸ್ಕೊಟ್ಟಿರ್ತೀನಿ. ಇವತ್ತು ಅವ್ರ ಮಗ ಬಂದಿದ್ದಾರೆ. ಮತ್ತು ಅಣ್ಣ ನಿಮ್ಮ ಹೆಸರು ಹೇಳಿ? ಕುಮಾರ್ ಅಂತೇಳಿ ಬಂದಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ವಿಚಾರದಲ್ಲಿ ಅವನು ಆಸ್ತಿನ ಮಾರಬೇಕು, ಭಾಳ ಸಮಸ್ಯೆಯಲ್ಲಿ ಇದ್ದಾನೆ. ಅಂದರೆ ಚಂದ್ರಶೇಖರ್ ಅನ್ನೋರು ಸಮಸ್ಯೆಯಲ್ಲಿದ್ದಾರೆ. ಅವ್ರಿಗೋಸ್ಕರ ನೀವು ಇವತ್ತನ್ನು ಕಳಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇರೋದು, ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, 3 ವರ್ಷಗಳ ಕಾಲ ನಿರಂತರವಾಗಿ ಅವ್ರ ಆರೈಕೆ ಮಾಡಿದ್ದೀನಿ, ಅವ್ರ ಆರೋಗ್ಯ ಕಾಪಾಡಿದ್ದೀನಿ, ಅವ್ರ ಹಾಸ್ಪಿಟ್ಲು ಖರ್ಚುಗಳು ಮಾಡಿದ್ದೀನಿ, ಕಣ್ಣು ಆಪ್ರೇಷನ್ ಮಾಡಿಸಿದ್ದೀನಿ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಅದು ಯಾವುದೂ ಬೇಡ, ಒಂದು ಊಟದ ಖರ್ಚು ಏನಿದೆ ಅದನ್ನು ಕೊಟ್ಟು ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಈಗ ಅದಕ್ಕೆ ನೀವೇನು ಹೇಳ್ತೀರಿ? ಅದಕ್ಕೆ ನಾನು ಹೇಳಿರುವಂಥದ್ದು, ನೀವು ಇಷ್ಟೊತ್ತು ಫೋನೆಲ್ಲ ಆಚೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಾ ಇದ್ದೀವಿ. ಇವ್ರು ಬಿಡಿ, ಇವರು ನಮ್ಮ ಅಪ್ಪನ ಕಳಿಸಿ ಅಂತಲೂ ಕೇಳಲಿಲ್ಲ. ಇವಾಗ ಕರೆಕ್ಟಾ ಸರ್? ಅವ್ರಿಗೆ ಪಾಪ ಬ್ರೈನ್ದು ಇದಾಗಿ ಅವ್ರಿಗೂ ಆಪ್ರೇಷನ್ ಆಗಿದೆ. ನಾವು ಯಾರು ಮಾನ ಮರ್ಯಾದೆ ಕಳೀಲಿಕ್ಕಲ್ಲ ಹೇಳ್ತಾ ಇರೋದು, ವಿಷಯ ಗೊತ್ತಿರಬೇಕು. ಅಣ್ಣ ಹೇಳಿ ಇವಾಗ. ಅವ್ರದಲ್ಲ, ನೀವು ಬಂದಿದ್ದು, ನೀವು ಮಾತಾಡ್ತಾ ಇದ್ದೀನಿ, ನೀವು ಕರ್ಕೊಂಡ್ಬಂದಿದ್ದು ನೀವು ಬಂದ್ಮೇಲೆ ಬಂದ್ರಿ ಅಲ್ವಾ? ನೋಡುವಂತ ಕೆಲವು ವಸ್ತುಗಳು ಕೊಡಬೇಕಾಗಿತ್ತು, ಕರ್ಕ ಬಂದಿದ್ರು. ನಾನು ನೋಡ್ತೀನಿ ನಡಿಯಪ್ಪ ಎಲ್ಲಿ ಅಂತ ಅಂದಾಗ, ಕೆಲವು ವಸ್ತು ಅಂದ್ರೆ ಏನೇನು ಹೇಳಲ್ಲ, ಇರ್ಲಿ ಅದೇನೇನೋ ಸಾರಿ ಆ ಥರದ್ದಲ್ಲ ಜಯರಾಮ್ ಅವ್ರು ಕರ್ಕ ಬಂದ್ರು. ಏನೇನೋ ಕೇಳ್ಕೊಂಡಿದ್ದ ನನಗೆ, ಅದನ್ನ ತಗೊಂಡೋಗಿ ಕೊಡ್ಬೇಕು, ಬಾರ ಹೋಗಿ ಬರುವ ಅಂದ್ರೆ, ಸರಿ ನಾನು ನೋಡೋಣ ನಡಿಯಪ್ಪ ಎಲ್ಲಿದ್ದಾನೆ ಅವನು ವ್ಯಕ್ತಿ, ನಾನು ನೋಡ್ಕೊಡುವ ಅಂದ್ಬಿಟ್ಟು ಬಂದಿದ್ದೆ. 2,000 ರೂಪಾಯಿ ದುಡ್ಡು ತಗೊಂಬಂದು ಕೊಟ್ರಿ ಅಲ್ಲ ಅಣ್ಣ? ನಾನು ಕೊಟ್ಟಿಲ್ಲ ಸರ್. 2,000 ರೂಪಾಯಿ ದುಡ್ಡು ತಂದು ಕೊಟ್ಟರು. ಅದರಲ್ಲಿ ಶ್ರೀನಿವಾಸ್ ಅವರಿಗೆ ಏನೋ ಹೋಟ್ಲದ್ದು ಬಿಲ್ ಕೊಡಬೇಕಾಗಿತ್ತಂದ್ರೆ ಕ್ಲಿಯರ್ ಮಾಡಿದ್ರು. ನಮಗೂ 1,000 ದುಡ್ಡನ್ನು ಕೊಟ್ಟರು ಆ ಪ್ರಾರಂಭದಲ್ಲಿ. ಆಯ್ತು ಅಂತೇಳಿ ನಾವು ಪ್ರೀತಿಯಿಂದ ತಗೊಂಡಿದ್ದೀವಣ್ಣ. ಆಮೇಲೆ ಏನೇನೋ ಕೊಟ್ಟರು ಅಂದರೆ ಚಿನ್ನ, ಬೆಳ್ಳಿ, ಆಸ್ತಿ ಡಾಕ್ಯುಮೆಂಟ್ ಅನ್ಕೊಂಡ್ಬಿಡ್ತಾರೆ. ಪ್ರಮೋದ್ ಅವ್ರಿಗೆ ಕೇಳೋಣ. 2ನೇ ಮಗ ಪ್ರಮೋದ್ ಅಂತ ಹೇಳಿ ಬಂದಿದ್ದಾರೆ. ಅವರೊಂದು ಟೆಂಪೋ ಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ನಾವು ಯಾರ ಮೇಲೂ ಒತ್ತಡ ಏರ್ತಾ ಇಲ್ಲ. 3 ವರ್ಷಗಳ ಕಾಲ ನಾವು ಅವರ ಆರೈಕೆನ ಮಾಡಿದ್ದೀವಿ, ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಶೇಖರ್ ಅವರೇ ಬರಲಿ ಅಣ್ಣ, ನೀವೇ ಬರಲಿ, ಯಾರೇ ಬರಲಿ, ನಾನು ಹೇಳೋದು ಆ 3 ವರ್ಷದ ಖರ್ಚು ಏನಿದೆ. ಯಾಕೆಂದರೆ ಇದು ಬೇರೆ ಥರದ್ದಾಗಿದ್ದರೆ ಬಂದಾಗ ಹೋದಾಗ ಮಾಡ್ಬೋದಿತ್ತು. ನಿರಾಶ್ರಿತ ಅಂತೇಳಿ ಬಂದಿದ್ದವರು, ಯಾರೂ ಇಲ್ಲ ಅಂತ. ಯಾರು ಇಲ್ಲ ಅಂತ ಬಂದಾಗ ಅವ್ರ ಮುಖದಲ್ಲೆಲ್ಲ ಇವ್ರು ನೋಡಿದ್ರಿ, ಬ್ಲಡ್ ಹೆಂಗೆ ಹರಿತಾ ಇತ್ತು, ಬಟ್ಟೆ ಮೇಲೆ ಎಷ್ಟು ಬ್ಲಡ್ ಹರಿತು. ಇಲ್ಲಿ ಇದೆ ಅವ್ರ ಫೋಟೋ. ಆಟೋದಲ್ಲಿ ಕರ್ಕೊಂಡ್ಬಂದಾಗ ಗಿರೀಶ್ ಅನ್ನುವಂಥ ವ್ಯಕ್ತಿ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿರ್ತಾರೆ. ಪ್ರತಿಯೊಂದು ದಾಖಲೆ ನಾವು ಯಾಕೆ ಇಟ್ಟಿರ್ತೀವಿ, ಈಗ ವೀಡಿಯೋನು ತೋರಿಸ್ತೀವಿ, ಅವ್ರು ಬಂದಾಗ ಹೇಗಿದ್ರು ಅನ್ನೋದಕ್ಕೆ ವೀಡಿಯೋನು ತೋರಿಸ್ತೀವಿ. ಸೊ ಹೀಗಿದೆ. ನೀವೆಲ್ಲ ಒಂದು ಸರಿ ಕುಳಿತು ಮಾತುಕತೆ ಮಾಡಿ, ನೋಡಪ್ಪ ಆಶ್ರಮದಲ್ಲಿ ಹಿಂಗೆ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಕೇಳಿಕೊಂಡು ಬಂದು ನೀವು ಒಂದು ತೀರ್ಮಾನನ ತಗೊಂಡು ಹೇಳಿ. ಯಾಕೆಂದರೆ ಆಸ್ತಿಗೋಸ್ಕರ ಆಶ್ರಮದಲ್ಲಿ ಇಟ್ಕೊಂಡವನೆ ಅಂತ ಅನ್ಸ್ಕೊಳ್ಳೋಕ್ಕೆ ನಾನೂ ರೆಡಿ ಇಲ್ಲ. ಹಾಗಾಗಿ ಎಲ್ಲ ಕುಳಿತು, ಅವ್ರ ತಮ್ಮ ಇನ್ನೊಬ್ರು ಪೊಲೀಸ್ ಆಗಿದ್ದಾರೆ, ರಿಟೈರ್ಡು, ತೊಂದರೆ ಇಲ್ಲ ಅಣ್ಣ. ಇಷ್ಟು ನನ್ನ ನಿರ್ಧಾರ. ನೀವೆಲ್ಲ ಕುಳಿತು ಮಾತಾಡಿ ಬನ್ನಿ. ಶೇಖರ್ ಅವ್ರನ್ನೂ ಕರ್ಕೊಂಬನ್ನಿ, ಆಯ್ತಲ್ಲ? ಅಲ್ಲ, ಈಗ ಅವ್ರಿಗೆ ಅವಶ್ಯಕತೆ ಇರೋದು ಎಲ್ಲರಿಗಿಂತ ಅಲ್ವಾ? ಹಾಗಾಗಿ ಏನೈತೆ ಕುಳಿತು ಮಾತಾಡಿ ಬನ್ನಿ, ಆಗ್ಬೋದು.